ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ, ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರ ಸಿ.ಕೆ. ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿದ್ದಾಗೆ ನಾನು ಫಸ್ಟು ಹೊರಗಡೆ ಹೋಗಿ ತಿನ್ನಬೇಕು, ಆಮೇಲೆ ಅಡುಗೆ ಮಾಡಬೇಕು. ಸೊ ಇವತ್ತು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋಕೆ ಹತ್ರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಬೈ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ಓಕೆ, ಮತ್ತೆ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬೇಕಾದಷ್ಟು ಐಟಮಿನ ತಿಂದಿಲ್ಲ, ಸೊ ಅದನ್ನೆಲ್ಲ ಟೇಸ್ಟ್ ಮಾಡೋಣ ಅಂತ ನಮ್ಮೂರ ಊಟ ಮಾಡೋಕ್ಕೆ ಮತ್ತೆ ನಾನು MTRಗೆ ಬಂದಿದ್ದೀನಿ. ನೀವು ಬೆಂಗಳೂರಿನವರಾಗಿದ್ದರೆ MTRಗೆ ಬಂದಿದ್ದರೆ ದಯವಿಟ್ಟು ಬನ್ನಿ, ಒಳ್ಳೆ ತಿಂಡಿ ಸಿಗುತ್ತೆ. ಬೆಂಗಳೂರಿಂದ ಹೊರಗಡೆ ಇದ್ದರೆ ನೀವು ಯಾವಾಗಲಾದರೂ ಬೆಂಗಳೂರಿಗೆ ಬಂದಾಗ MTRಗೆ ಬರೋದನ್ನು ಮಾತ್ರ ಮರಿಬೇಡಿ, ಬಂದು ತಿನ್ನಬೇಕು, ಜೀವನ ಸಾರ್ಥಕ ಆಗುತ್ತೆ. ಅಣ್ಣ ಬನ್ನಿ ಅಣ್ಣ, ನನಗೆ ಇವತ್ತು ಒಂದು ಕರ್ಡ್ ವಡೆ, ಒಂದು ಕೇಸರಿ ಬಾತ್, ಪೂರಿ ಇದೆಯಾ? ಪೂರಿ, ಆಮೇಲೆ ಫ್ರೂಟ್ ಸಲಾಡ್ ಓಕೆ, ಥ್ಯಾಂಕ್ ಯು. ಅಷ್ಟೇ, ಇನ್ನು ಜಾಸ್ತಿ ಇಲ್ಲ ಅಷ್ಟೇ. 3 ದಿನದಿಂದ ತಿಂದು ಜಾಸ್ತಿ ಇಲ್ಲ. ಎಕ್ಸಲೆಂಟ್, ವಾವ್, ಥ್ಯಾಂಕ್ ಯು. ಲುಕ್ ಎಟ್ ದಿಸ್ ಕರ್ಡ್ ವಡ. ಆಹಾ ಹಾ ಹಾ, ಸೂಪರ್. ಎಕ್ಸಲೆಂಟ್. ಚೆನ್ನಾಗಿ ಜೀರಿಗೆ ಒಗ್ಗರಣೆ ಹಾಕಿದ್ದಾರೆ, ಮೊಸರಿಗೆ ಲೈಟಾಗಿ ಸಿಹಿ ಇದೆ. ಆ ಜೀರಿಗೆ ಒಗ್ಗರಣೆ ಭಾಳ ಮಜಾ ಕೊಡುತ್ತೆ. ಈ ಉದ್ದಿನ ವಡೆ ತುಂಬ ಸಾಫ್ಟಾಗಿದೆ. ಈ ಬೂಂದಿ ಕಾಳು ಮಾತ್ರ ಎಕ್ಸಲೆಂಟ್. ಸೂಪರ್. ಆಹಾ, ಥ್ಯಾಂಕ್ ಯು ಅಮ್ಮ, ವಂಡರ್ಫುಲ್, ಥ್ಯಾಂಕ್ ಯು. ಅದ್ಭುತ. ಇದು ಏನು ಗೊತ್ತಾ, ಈ ಪೂರಿ ಸೈಜ್ ನೋಡ್ರಿ, ಸುಮ್ಮನೆ ಹಿಂಗೆ ಪಕ್ಕ ಇಟ್ಕೊಂಬಿಟ್ರೆ ನನ್ನ ತಲೆ ಥರನೇ ಇರುತ್ತೆ. ಅದ್ಭುತವಾದ ಪೂರಿ ಇದು. ಈ ಸೈಜ್ 2 ಪೂರಿ ಕೊಡ್ತಾರೆ. ಒಂದು ಪ್ಲೇಟ್ ಪೂರಿ ತಿಂದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ನೀವು MTRಗೆ ಬಂದಾಗ MTRಲ್ಲಿ ಬರೀ ದೋಸೆ ಅಲ್ಲ, ಇವೆಲ್ಲ ತಿನ್ನಬೇಕು, ಅದೇ ಮಜಾ, ಗೊತ್ತಾಯ್ತಾ? ಗೋಧಿ ಹಿಟ್ಟಿನ ಮಾಡಿರೋ ಪೂರಿ, ನೋ ಮೈದಾ ಹಿಟ್ಟು, ಸಾಕಾಗಿದೆ. ನೀವು MTRಗೆ ಬಂದಾಗ ಇವೆಲ್ಲ ಟೇಸ್ಟ್ ಮಾಡಬೇಕು, ಅದೇ ಮಜಾ. ಸೂಪರ್. ಆಮೇಲೆ ಕೇಸರಿ ಬಾತ್ ತಿನ್ನೋಣ.